ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಪ್ರತಿಕಾ. ಸೊ ಇವತ್ತು ನಾವು ಏನರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್. ಸೊ ಇಂದಿನ ಇದರಲ್ಲೆಲ್ಲನೂ ನಾವು ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಮುಗಿದಿದೆ. ಇವಾಗ ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮಲ್ಲಿ ನಾವು ಎರಡು ಟೈಪ್ ಆಫ್ ಬೋನ್ಸ್ನ ನೋಡ್ತೀವಿ. ಒಂದು ಗರ್ಡಲ್ ಬೋನ್ಸ್ ಅಂತ, ಇನ್ನೊಂದು ಲಿಂಬ್ ಬೋನ್ಸ್ ಅಂತ. ಸೊ ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮಲ್ಲಿ 80 ಬೋನ್ಸ್ ಇತ್ತು. ಈಗ ಅಪೆಂಡಿಕ್ಯುಲರಲ್ಲಿ 126 ಇರುತ್ತೆ. ಟೋಟಲ್ 206 ಬೋನ್ಸು ಮುಗಿಯುತ್ತೆ. ಓಕೆನಾ? ಸೊ ಇವಾಗ ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮ್ ಮುಗಿದಿದೆ. ಅಪೆಂಡಿಕ್ಯುಲರ್ ಅಲ್ಲಿ ನಾನಿವತ್ತು ಲಿಂಬ್ ಬೋನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರೋದ್ರಿಂದ ಇವಾಗ ಲಿಂಬ್ಸ್ನೆಲ್ಲ ನಾನು ಏನು ಮಾಡಿದ್ದೀನಿ, ಮುರಿದು ತಗೊಂಡಿದ್ದೀನಿ. ನೋಡಿ ಇವಾಗ ಇವನು ಹೇಗಿದ್ದಾನೆ. ಯಸ್. ಸೊ ಇವನು ಇವಾಗ ಏನಾಯಿತು, ಇದು ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮ್. ಇನ್ನು ಮಿಕ್ಕಿರೋ ಕಾಲು ಕೈಗಳೆಲ್ಲ ಏನಾಗುತ್ತೆ, ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್. ಈ ಒಂದು ನೋಡಿದಾಗ ಒಂದು ಕೈಯಲ್ಲಿ 30 ಬೋನ್ಸ್ ಇರುತ್ತೆ. ಹಾಗಾದರೆ ಈ ಒಂದು ಕೈಯಲ್ಲೂ 30, ಟೋಟಲ್ ಎಷ್ಟಾಯಿತು, 60 ಬೋನ್ಸ್ ಆಯಿತು. ಈ ಒಂದು ಲೆಗ್ಗಲ್ಲಿ 30 ಬೋನ್ಸ್ ಇರುತ್ತೆ, ಈ ಲೆಗ್ಗಲ್ಲೂ 30, ಹಾಗಾದರೆ 60. ಟೋಟಲ್ಲು 120 ಬೋನ್ಸು ಲೆಗ್ಗಳಲ್ಲೇ, ಲಿಮ್ಸಲ್ಲೇ ಇರುತ್ತೆ. 4 ಲಿಂಬ್ ಆ್ಯಂಡ್ 9 ಲಿಮ್ಸಲ್ಲೇ ಟೋಟಲ್ ಎಷ್ಟು ಬೋನ್ಸ್ ಇರುತ್ತೆ, 60 + 60 120 ಬೋನ್ಸ್ ಇರುತ್ತೆ. ಹಾಗಾದರೆ ಇನ್ನು 6 ಬೋನ್ಸು ಗರ್ಡಲ್ ಬೋನ್ಸ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಇದರಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ನಾವು ಕೈಯಲ್ಲಿರ್ತಕ್ಕಂಥ ಬೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಇವಾಗ ನಾವು ಕೈನ ಚಾಚಿ ಮುಂದಕ್ಕೆ, ಇಲ್ಲಿಂದ ಇಲ್ಲಿಗೆ ಒಂದು ಬೋನ್ ಇರುತ್ತೆ. ಯಾವ ಬೋನ್ ಅದು? ಯುಮರಸ್ ಬೋನ್. ಯಾವುದು? ಯುಮರಸ್ ಬೋನ್. ಇವಾಗ ತಂಬನ್ನ ಚಾಚಿ ತಂಬಿಗೆ ನೇರವಾಗಿ ಇರ್ತಕ್ಕಂಥ ಬೋನು ರೇಡಿಯಸ್ ಬೋನ್. ಯಾವ ಬೋನು? ರೇಡಿಯಸ್ ಬೋನ್. ಆಯ್ತಾ? ಇವಾಗ ನೋಡಿ, ತಂಬಿಂದ ಹಿಂಗೋಗಿ ಒಂದು ಸರ್ಕಲ್ ಮಾಡ್ಬೋದು, ತಂಬಿಂದ ಹಿಂಗೋಗಿ ಒಂದು ಸರ್ಕಲ್ ಮಾಡ್ಬೋದು. ಅಂದರೆ ಸರ್ಕಲ್ ಅಂದರೆ ರೇಡಿಯಸ್ಸಾ? ಹಾಗಾದರೆ ತಂಬು ನೇರವಾಗಿರ್ತಕ್ಕಂಥ ಬೋನು ರೇಡಿಯಸ್ ಬೋನ್. ಅದರ ಕೆಳಗಡೆ ಇರ್ತಕ್ಕಂಥ ಬೋನು ಅಲ್ನಾ. ಇವಾಗ ಇಲ್ಲಿ ವ್ರಿಸ್ಟ್ ಬೋನ್ಸ್ ಏನಿದೆ, ಇವನ್ನ ಕಾರ್ಪೆಲ್ಸ್ ಅಂತ ಕರಿತೀವಿ. 8 ಕಾರ್ಪೆಲ್ಸ್ ಇರುತ್ತೆ. ಇವಾಗ ಈ ಒಂದು ಪಾಮಲ್ಲಿ ಏನು ಬೋನ್ಸ್ ಇದೆ, 1 2 3 4 5 ಮೆಟಾಕಾರ್ಪೆಲ್ಸ್. ಇದು ಕಾರ್ಪೆಲ್ಸ್, ಇದು ಮೆಟಾಕಾರ್ಪೆಲ್ಸ್. ಇವಾಗ ಬೆರಳುಗಳಲ್ಲಿ ಏನು ಬೋನ್ಸ್ ಇದೆ, ಇವೆಲ್ಲ ಪೆಲೆಂಜಸ್. ಹೆಬ್ಬೆಟ್ಟಲ್ಲಿ ಮಾತ್ರ 2 ಬೋನ್ಸ್ ಇರುತ್ತೆ. ಇನ್ನೆಲ್ಲದರಲ್ಲೂ ಕೂಡ 3 ಪೆಲೆಂಜಸ್ಗಳು ಇರ್ತವೆ. ನೋಡಿ, 1 2 3 4 5 6 7 8 9 10 11 12 13 14 ಪೆಲೆಂಜಸ್ ಇರುತ್ತೆ. ಆಮೇಲೆ 5 ಮೆಟಾಕಾರ್ಪೆಲ್ಸ್, 8 ಕಾರ್ಪೆಲ್ಸ್, 1 ರೇಡಿಯಸ್, 1 ಅಲ್ನಾ, 1 ಯುಮರಸ್, ಟೋಟಲ್ಲು 30 ಬೋನ್. ಅದೇ ರೀತಿ ಇಲ್ಲೂ ಕೂಡ 1 ಯುಮರಸ್, 1 ರೇಡಿಯಸ್, 1 ಅಲ್ನಾ, 8 ಕಾರ್ಪೆಲ್ಸು, 5 ಮೆಟಾಕಾರ್ಪೆಲ್ಸು, 14 ಪೆಲೆಂಜಸ್ಸು. ಹೆಬ್ಬೆರಳಲ್ಲಿ 2 ಮಾತ್ರ ಪೆಲೆಂಜಸ್ಸು, ಮಿಕ್ಕಿದ್ದೆಲ್ಲದರಲ್ಲೂ ಕೂಡ 3 ಪೆಲೆಂಜಸ್ ಇರುತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಟೋಟಲ್ ಎಷ್ಟಾಯಿತು? ಇದ್ರಲ್ಲಿ 30, ಇದ್ರಲ್ಲಿ 30, 60 ಬೋನ್ಸ್ ಆಯಿತು. ಅದೇ ರೀತಿ ಇವಾಗ ಕಾಲಲ್ಲಿ ಬಂದಾಗ, ಕಾಲಲ್ಲಿ ತೈ ಪಾರ್ಟ್ ಏನಿದೆ, ತೊಡೆ ಪಾರ್ಟ್ ಏನಿದೆ, ಅಲ್ಲಿ ಒಂದು ಬೋನ್ ಇರುತ್ತೆ. ನಮ್ಮ ಇಡೀ ಬಾಡಿಯಲ್ಲಿ ಲಾಂಗೆಸ್ಟ್ ಬೋನ್ ಇನ್ ಅವರ್ ಬಾಡಿ ಬಂದು ಥೈ ಬೋನ್. ಅದನ್ನ ಫೆಮ್ಯೂರ್ ಅಂತ ಕರಿತೀವಿ. ಶಾರ್ಟೆಸ್ಟ್ ಬೋನ್ ಯಾವುದು? ಇಯರಲ್ಲಿ ಇರ್ತಕ್ಕಂಥ ಇಯರ್ ಆಸಿಕಲ್ಸ್ ಅಲ್ಲಿ ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸ್ ಒಂದು ಸ್ಮಾಲೆಸ್ಟ್ ಆಗಿರುತ್ತೆ. ಈ ಥೈ ಬೋನ್ ಬಂದ್ಬಿಟ್ಟು ಫೆಮ್ಯೂರ್ ಬಂದು ಲಾಂಗೆಸ್ಟ್ ಬೋನ್ ಆಗಿರುತ್ತೆ. ಈಗ ಈ ಒಂದು ಇದರಲ್ಲೂ ಕೂಡ ಟಿಬಿಯಾ ಫೆಬ್ಯುಲಾ ಅಂತ ಇರುತ್ತೆ. ಇವಾಗ ರೇಡಿಯಸ್ ಅಲ್ನ ಹೇಗೋ ಅದೇ ರೀತಿ ಟಿಬಿಯಾ ಫೆಬ್ಯುಲಾ 3 ಬೋನ್ಸ್ ಆಯ್ತಾ. ಈಗ ಇಲ್ಲಿ ಈ ಹೀಲ್ ಹತ್ರ ಏನು ಬೋನ್ಸ್ ಇರುತ್ತೆ, ನಮ್ಮಲ್ಲಿ ಬ್ರಿಸ್ಟ್ ಬೋನ್ ತರಾನೇ ಕಾಲುಗಳಲ್ಲಿ ಹೀಲ್ ಬೋನ್ ಏನಿರುತ್ತೆ, ಅವು ಏನು ಟಾರ್ಸೆಲ್ಸ್ ಅಂತ ಕರಿತೀವಿ. ಇಲ್ಲಿರೋದನ್ನ ಕಾರ್ಪೆಲ್ಸ್ ಅಂದರೆ, ಅಲ್ಲಿರೋದನ್ನ ಟಾರ್ಸೆಲ್ಸ್. ಆದರೆ ಡಿಫ್ರೆನ್ಸ್ ಏನು ಅಂದರೆ, ಕಾರ್ಪೆಲ್ಸು 8 ಇರುತ್ತೆ, ಟಾರ್ಸೆಲ್ಸು 7 ಇರುತ್ತೆ. ಕಾರ್ಪೆಲ್ಸು 8, ಟಾರ್ಸೆಲ್ಸು 7. ಡನ್ನಾ? ಓಕೆ. ಇವಾಗ ಈ ಪಾಮಲ್ಲಿ ಇರ್ತಕ್ಕಂಥದ್ದು ಮೆಟಾಕಾರ್ಪೆಲ್ಸ್ ಅಲ್ಲ, ಕಾರ್ಪೆಲ್ಸ್ ಆದರೆ ಇಲ್ಲಿರ್ತಕ್ಕಂಥವು ಏನಾಗುತ್ತೆ, ಮೆಟಾಟಾರ್ಸೆಲ್ಸ್ ಆಗುತ್ತೆ. ಇವಾಗ ಇಲ್ಲಿರೋವೆಲ್ಲ ಪೆಲೆಂಜಸ್ ಆದರೆ ಈ ಬೆರಳುಗಳಲ್ಲಿರೋವು ಕೂಡ ಏನಾಗುತ್ತೆ, ಪೆಲೆಂಜಸ್ ಆಗುತ್ತೆ. ಅಲ್ಲೂ ಕೂಡ ಹೆಬ್ಬೆಟ್ಟಲ್ಲಿ 2 ಇರುತ್ತೆ. ಇನ್ನು ಮಿಕ್ಕಿದ್ದು ಎಲ್ಲದರಲ್ಲೂ ಕೂಡ 3 ಪೆಲೆಂಜಸ್ಸು, ಟೋಟಲ್ಲು 14 ಆಯಿತು. ಆದರೆ ಇಲ್ಲಿ 30 ಬೋನ್ಸ್ ಆಯಿತು, ಇಲ್ಲಿ 29 ಆಯಿತು. ಯಾಕೆ? ಟಾರ್ಸಲ್ ಒಂದು ಕಡಿಮೆ ಇದೆ. ಹಾಗಾದ್ರೆ ಇನ್ನೊಂದು ಬೋನು ಎಲ್ಲಿಂದ ಬಂತು 30? ಅದು ನೀ ಕ್ಯಾಪ್ ಇರುತ್ತೆ. ದಾಟ್ ಈಸ್ ಅನದರ್ ಬೋನ್. ಇವಾಗ ನಾವು ಪಟೇಲ ಪ್ಯಾಂಟ್ ಹಾಕ್ತೀವಲ್ವಾ, ಸೊ ನೀ ಕ್ಯಾಪ್ ಅಂದ್ರಾಗೆ ಹೆಸರು ಬಂದು ಪಟೇಲ. ಓಕೆನಾ? ಓಕೆ. ಇವಾಗ ಫೆಮ್ಯೂರ್, ಓಕೆ, ಟಿಬಿಯಾ ಫೆಬ್ಯುಲಾ 3 ಆಯಿತು. ಟಾರ್ಸೆಲ್ಸು 7 ಆಯಿತು, ಅಂದರೆ 10 ಆಯಿತು. ಮೆಟಾಟಾರ್ಸೆಲ್ಸು
15 ಆಯಿತು. 14 ಪೆಲೆಂಚಸ್ಸು, ಹಾಗಾದರೆ 29 ಬೋನ್ಸ್ ಆಯಿತು. ಇನ್ನೊಂದು ಬೋನ್ ಯಾವುದು? ಪಟೇಲ. ಪಟೇಲ ಪ್ಯಾಂಟ್, ಪಟೇಲ ನೀ ಕ್ಯಾಪ್ನ ನಾವು ಪಟೇಲ ಅಂತ ಕರಿತೀವಿ. ಟೋಟಲ್